ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈಗ ಕುಮಾರಸ್ವಾಮಿದು ಎದುರುಗಡೆ ಇದೆಯಲ್ಲ, ಕುಮಾರಸ್ವಾಮಿ ಕಾರ್ನರ್ ಇವ್ರು ತಗೊಂಡ್ರಂತಲ್ಲ, ಅಲ್ಲು ಅರ್ಜುನ್ ಯಾರು ಅದ್ರ ಎದುರುಗಡೆ ಇದು ಫಸ್ಟ್ ಇದ್ದಿದ್ದು ಮಾಲ್, ಅದ ಹೆಸರೇನು ಹೇಳಿ, ಅಲ್ಲಿ ಹೋದ್ರೆ ಸರ್ ನಿಮ್ಗೆ ಅದೇನೋ ಅದ್ರ ಅಲ್ಲೊಂದು ಮಾಲ್ ಇತ್ತು, ಅಲ್ಲಿ ಹೋದ್ರೆ ನಿಮ್ಗೆ 100 ರಿಂದ 200 300 ರೂಪಾಯಿಗೆ ಸಿಕ್ಬಿಡುತ್ತೆ ಸಿಟಿ ಮಾರ್ಕೆಟ್. ಆಮೇಲೆ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಂತಾರೆ, ಅದೆಲ್ಲ ಹೋದ್ರೆ ನಿಮ್ಗೆ 2500 3000 3500 5000 ಸಿಗುತ್ತೆ ಸರ್. UB ಸಿಟಿಗೆ ಹೋದ್ರೆ ಮೆಜೆಸ್ಟಿಕ್ ಸಿಗೋ ಐಟಮ್ ಸಿಗುತ್ತಾ, ಆಮೇಲೆ ಆ ರೇಟ್ಗೆ 100-200 ರೂಪಾಯಿಗೆ ಸಿಗುತ್ತಾ? ನಾನು ಬೆಂಗಳೂರಲ್ಲಿ ಸ್ಯಾಂಪಲ್ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಸ್ಯಾಂಪಲ್ ಹೇಳ್ತಾ, ನಾನು UB ಸಿಟಿನೂ ಅಲ್ಲ, ಅದ್ರ ಹಬ್ಬ ಹತ್ರ ನಾನ್ ತಗೊಂಡ್ಬಂದಿರೋದು. ಅರ್ಥ ಆಯ್ತಾ? ನಾನ್ ಹೆಸರು ಹೇಳಿದ್ರೆ ಅವ್ರಿಗೆ ಪ್ರಮೋಷನ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟು ತಂದಿರೋದು. ಅವ್ರ ಕೊಲಾಬಲ್ಲಿ ಫ್ರೀ ಕೊಟ್ಟಿದ್ರೆ ಅವ್ರ ಹೆಸರು ಹೇಳ್ತಿದ್ದೆ. ನಿಮ್ಗೆ ಅರ್ಥ ಆಯ್ತಾ? ನಾನ್ ತಂದಿರೋದ್ರಲ್ಲಿ ಡೆಲ್ಲಿಲಿ ಸರ್, ಅಲ್ಲಿ ಡಿಸೈನರ್ ನಂಬರ್ 1 ಇಂಡಿಯಾಗೆ, ಅವ್ರ ಹತ್ರ ನಾನು ತಗೊಂಡ್ ಬಂದಿರೋದು. ಇಲ್ಲಿರೋರು ಯಾರೋ ಒಬ್ರು ಬರೀ ಜಸ್ಟ್ ಮಾತಾಡ್ಕೊಂಡು ಹೋಗಿರ್ತಾರೆ, ನಾನು ಇದ್ರೆ ಹೇಳಿ ಅಂತ ಹೇಳಿರ್ತೀನಿ, ಆದ್ರೆ ಅವರು ಇರೋದೇ ನಿಜ ಹೇಳಿದ್ದಾರೆ, ಫಸ್ಟ್ ಅಲ್ಲಿ ನಿಜಾನೇ ಹೇಳಿದ್ದಾರೆ. ಆದ್ರೆ ನಾನು ಯಾವ್ದು ಅವರಿಂದ ನಾನು ತಗೊಂಡಿಲ್ಲ, ಅವರಿಂದ ತಗೊಂಡಿರೋದು ಅಸಲಿಯತ್ತು ಇದೆ ಅಂತೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದೆಲ್ಲ ಇವ್ರು ಹಾಕಿರೋ ಟೈಟಲ್ಗಳು. ಅವರು ಪಾಪ ನನ್ನಿಂದ ಫೇಮಸ್ ಆದ್ರು. ನನಗೆ ಅಂಜನ್ ಅನ್ನೋರು ಗುಡ್ ಫ್ರೆಂಡ್, ಆದ್ರೆ ನಾನು ಒಂದು ಬಟ್ಟೆನೂ ಅವರಿಂದ ನಾನು ತಗೊಂಡಿಲ್ಲ ಸರ್. ಅದೇ ಇದೊಂದು ಅದೇ ನೀವು ಹೇಳಿದ್ರಿ, ಗಿಲ್ಲಿ ಅಕಸ್ಮಾತ್ ಗೆದ್ರು ಕೂಡ ಹೌದು ಅಷ್ಟು ಫೇಮ್ ಸಿಗಲ್ಲ ಅವನಿಗೆ, ನನ್ಗೆ ಅಷ್ಟು ಸಿಕ್ಕಿದೆಯಲ್ಲ ಅಂತ ಹೇಳ್ತಿದ್ದೀರಿ ಸರ್. ವ್ಯಾಲ್ಯೂ ಮಾಡ್ಕೊಳ್ಳೋದು ಸರ್, ತೂಕ. ಇವಾಗ ಗೆದ್ದಿದ್ ಲೆಕ್ಕ ಅಲ್ಲ, ಸೋತಿದ್ ಲೆಕ್ಕ ಅಲ್ಲ ಸರ್, ಪ್ರಚಾರ ಪ್ಲಸ್ ನಮ್ದು ಇನ್ಕಮ್ ವ್ಯಾಲ್ಯೂ. ಅಂದ್ರೆ ಈಗ ಅವ್ರಿಗೆ 30,000ಕ್ಕೆ ಕರೆಯೋದು, ಗಿಲ್ಲಿಗೆ 25 ರಿಂದ 30,000, ಅದು ಚಾಲೆಂಜ್ ಮಾಡ್ತೀನಿ. 25 ರಿಂದ 30,000. ಏನಕ್ಕಂದ್ರೆ ಒಳಗಡೆ ಚಂದ್ರಪ್ರಭಾ ಅವರು ಇವರೇ ಮಾತಾಡ್ಕೊಳ್ತಾ ಇದ್ರು. ನೆಕ್ಸ್ಟ್ ಚಂದ್ರಪ್ರಭಾ ಅವ್ರ ಹತ್ರ ಹೋದಾಗ ನೀವೇ ಕೇಳ್ಕೊಳ್ಳಿ, ಆ ಲೇಡಿನೂ ಒಂದು ಫಂಕ್ಷನ್ ಕರೆದ್ರಂತೆ, ಅವಲೇ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋದವರು 25,000 ಕೇಳಿದ್ರಂತೆ. ಆಯ್ತಾ? ಅದು ಬಿಟ್ಟು ಬಿಡಿ, ಇನ್ನ ಯಾರ್ಯಾರೋ ಹೆಸರು ಹೇಳಂಗಿಲ್ಲ, ಅವರೆಲ್ಲ ಎಷ್ಟೆಷ್ಟಕ್ಕೆ ಹೋಗ್ತಾರೆ ಅನ್ನೋದು ನನಗೆ ಗೊತ್ತು. ಆದ್ರೆ ನಂದು ಬಂದು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆನೆ 2.5 ಲಕ್ಷದಿಂದ 10 ಲಕ್ಷ ರೂಪಾಯಿಗೂ ಹೋಗ್ತಾ ಇದ್ದೆ. ಅದಕ್ಕೂ ಸಾಕ್ಷಿ ಬೇಕಾದ್ರೆ ಇಲ್ಲೇ ತೋರಿಸ್ಬಿಡ್ತೀನಿ. ಆಂಧ್ರದು ಇನ್ನೊಂದು ಡ್ಯೂ ಇದೆ, 40,000 ಕೊಟ್ಟಿದ್ದಾರೆ, 2 ಲಕ್ಷ 10,000 ಕೊಡ್ಬೇಕು, 10,000 ಮಾಫಿ ಮಾಡಿದೆ, ಇನ್ನ 2 ಲಕ್ಷ ಅವ್ರು ನನಗ್ ಕೊಡಬೇಕು. ಅದ್ರದ್ದು ಸಾಕ್ಷಿ ತೋರಿಸ್ಬಿಡ್ತೀನಿ, ಯಾಕಂದ್ರೆ ಹಳೆ ಡೇಟ್ ಅಲ್ಲಿ ತೋರಿಸ್ಬೇಕು. ಯಾಕಂದ್ರೆ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಡೇಟ್ ಅಲ್ಲಿ ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಅಂದ್ರೆ ನನಗ್ ಬಂದು ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಸರ್. ಸರ್ ಮೋಕ್ಷ್ ಅಂತ ಹೈದರಾಬಾದ್ ಅವರು, ಅವ್ರಿಗೀಗ ಮಾಡ್ತಾ ಇಲ್ಲ, ತೋರಿಸ್ತಾ ಇದೀನಿ ಸರ್. ಇಲ್ಲಿ ನೋಡಿ ಸರ್, ಇದೆಲ್ಲ ಮೆಸೇಜಸ್. ಅವರು ನನ್ಗೆ ದುಡ್ಡು ಕೊಡ್ಬೇಕು, ಅದಕ್ಕೆ ಮೆಸೇಜಸ್. ಇಲ್ಲಿ ಏನ್ ಬರ್ದಿದೆ ಸರ್, ಓದಿ, ಜೋರಾಗಿ ಓದಿ. 7.2 ಲೆಕ್ಕ ಇಲ್ಲ ಅದು ವೀಕ್ಸ್. ಓದಿ, ಜೋರಾಗಿ ಓದಿ. ಇರ್ಲಿ ಬಿಡಿ ಸರ್, ಅದೆಲ್ಲ ಅಲ್ಲಲ್ಲ, ಅಮೌಂಟ್ ಝೂಮ್ ಮಾಡಿ ತೋರಿಸಿ ಸರ್. ಸರ್ 37 ವೀಕ್ಸ್ ಆಗಿದೆ, ಇನ್ನು ನೀನ್ ದುಡ್ಡು ಕೊಟ್ಟಿಲ್ಲ 2 ಲಕ್ಷ ರೂಪಾಯಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಳ್ಸಿರೋದು. ಇದು ಯಾವ ಡೇಟ್ ಅಲ್ಲಿ ನೋಡಿ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಇನ್ನು ಮೊನ್ನೆವರೆಗೂ ಅಕೌಂಟ್ ನಂಬರ್ ಎಲ್ಲ ಕೇಸ್ ಹಾಕ್ತೀನಿ ಅಂತೆಲ್ಲ ಕಳ್ಸಿರೋದು ನಾನು. ಅರ್ಥ ಆಯ್ತಾ? ಇವ್ರು ಮೋಕ್ಷ್ ಅಂತ ಹೈದರಾಬಾದ್ ಅಲ್ಲಿ, ಇವರೇ ಯಾವಾಗಲೂ ರೆಗ್ಯುಲರ್ ಕರೆಯೋದು. ಅಂದ್ರೆ ಲಾಸ್ಟ್ದು ಮುಂಡಾಕ್ಬಿಟ್ರು, ಅಂದ್ರೆ ಈ ದುಡ್ಡು ಕೊಟ್ಟಿಲ್ಲ ನನ್ಗೆ, ಬರೀ 40,000 ಕೊಟ್ರು, ಪೆಟ್ರೋಲ್ ಚಾರ್ಜ್ ಆಳು ಮೂಳು. ಇನ್ನ 2 ಲಕ್ಷ 10,000 ರೂಪಾಯಿ ಕೊಡ್ಬೇಕು. ಅದಕ್ಕೆ ನಾನು ಮೆಸೇಜ್ ಮಾಡಿರೋದು. ಅದು ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ, 37 ವೀಕ್ಸ್ ಬ್ಯಾಕ್ ಇಂದ ತೋರಿಸ್ತೀನಿ. ಅವ್ರಿಗೆ ಕಳ್ಸಿರೋದು ಇದೆಲ್ಲ ಟ್ರಾನ್ಸಾಕ್ಷನ್ ಫಸ್ಟ್ ಮಾತಾಡಿರೋದು. ಈಗ ಎಲ್ಲಿ ನೋಡಿ, ಇಲ್ಲಿ ಎಷ್ಟು ವೀಕ್ ಇದೆ, ಆಮೇಲೆ ಯಾವ ಡೇಟ್ ಇದೆ ನೋಡಿ, ಇಲ್ಲಿ ಯಾವ ಡೇಟ್ ಇಂದ ನಂಗೆ ಕೊಡ್ಬೇಕು. 21 ಡಿಸೆಂಬರ್. ಈಗ 1 ಇಯರ್ ಆಗ್ತಾ ಬಂತು. 1 ಇಯರ್ ಇಂದ ನಂಗೆ ದುಡ್ಡು ಕೊಡದೆ ಆಡಿಸ್ತಾ ಇದಾರೆ. ಇದು ಇವಾಗ ಇಶ್ಯೂ ಮಾಡಿ 2 lakhs. ಅದು ಓದ್ಬಿಡಿ ಎಷ್ಟು ಬ್ಯಾಲೆನ್ಸ್ ಇದು. 40,000 ಕೊಟ್ಟಿದ್ದಾರೆ, 10,000 ಮಾಫಿ ಮಾಡಿದೆ, ಅಂದ್ರೆ ಅವ್ರಿಗೆ ಟೈಟ್ ಇದೆ ಅಂತ. ಇನ್ 2 ಲಕ್ಷ ಮರ್ಯಾದೆ ಕೊಟ್ಬಿಡು ಅಂತ ಇವಾಗ ಇವ್ರ ಮೇಲೆ ಪೊಲೀಸ್ ಕೇಸ್ ಹಾಕಿ, ಇವ್ರ ಮೇಲೆ ಮೀಡಿಯಲ್ಲೆಲ್ಲ ಮರ್ಯಾದೆ ಕಳೀತಾ ಇದೀನಿ. ಇವಾಗ ಇದೇ ಮಂತು ಅವ್ರನ್ನ ಬೆಂಗಳೂರಲ್ಲಿ ಎಲ್ಲೋ ಶೋಗ್ ಬರ್ತಾ ಇದಾರೆ, ಅವ್ರದೇ ಶೋ ನಡ್ಸಕ್ಕೆ. ಅವತ್ತೇ ಪೊಲೀಸ್ ಕರ್ಕೊಂಡೋಗಿ ಅವಮಾನ ಮಾಡಿ ಅರೆಸ್ಟ್ ಮಾಡಿಸ್ತಾ ಇದೀನಿ ಇವ್ರನ್ನ. ಬಿಡಿ ಸರ್, ಪ್ರೂಫ್ ಆಯ್ತಾ? ಅದೇ ಕಂಟಿನ್ಯೂ ಆಗಿದೆಯಾ ನೋಡಿ, ಇಲ್ಲೆಲ್ಲ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಮುಚ್ಕೊಂಡ್ ಹಾಕು ಅಂತ ಎಲ್ಲ, ಅಂದ್ರೆ ಎಲ್ಲ ಇದೆಯಾ ನೋಡ್ಬಿಡಿ. ಮತ್ತೆ ಇವಾಗ ಇಷ್ಟ ಅಮೌಂಟ್ ಇದು ಬಿಗ್ ಬಾಸ್ ಹೋಗಿದ್ ಮುಂಚೆನಾ ಆಮೇಲೆ ಡೇಟ್ ಇವಾಗ ನೋಡಿದ್ ನೀವು? ಮುಂಚೆ ತಾನೆ. ಮುಂಚೆಯಿಂದನೂ ನಂಗೆ ಪೇಮೆಂಟ್ ಅಷ್ಟಿದೆ ಸರ್. ನಾನು ಯಾವತ್ತು 30,000 50,000 1 ಲಕ್ಷಕ್ಕೆ ಓದೋನೇ ಅಲ್ಲ. ಅಂದ್ರೆ ವಿನ್ನರ್ ಕಿಂತ ವಿನ್ನರ್ ಅಲ್ಲ ಸರ್, ಇಲ್ಲಿರೋರ್ ಲೆಕ್ಕಕ್ಕೆ ಇಲ್ಲ. ಸೀಸನ್ 1 ಇಂದ 12 ವರ್ಗೂ ವಿನ್ನರ್ ಗಿಂತ 10ರಷ್ಟು ಜಾಸ್ತಿ. ಅಂದ್ರೆ ಈಗ 25,000 ಅಂದ್ರೆ 10 ಹಾಕಿದ್ರೆ ಅದು 2.5 ಲಕ್ಷ ಆಗುತ್ತೆ. ಅಷ್ಟು ಜಾಸ್ತಿ ನಾನು. ಸೂಪರ್. ಅಂದ್ರೆ ನಾನು ಇಂಟರ್ನ್ಯಾಷನಲ್ ಸರ್, ಅವ್ರು ಕರ್ನಾಟಕ.
ಅವ್ರು ಏನೇ ಆದ್ರೂ ಕರ್ನಾಟಕ, ನಾನ್ ಇಂಟರ್ನ್ಯಾಷನಲ್, ನಂದೇ ವ್ಯಾಲ್ಯೂ ಬೇರೆ, ನಂದು ಪೇಮೆಂಟೇ ಬೇರೆ, ಇವ್ರ ಪೇಮೆಂಟೇ ಬೇರೆ. ಮತ್ತೇನಾದ್ರು ಚಾನ್ಸ್ ಸಿಕ್ಕರೆ ಒಳಗಡೆ ಸರ್ ಇಲ್ಲ, ಅದಕ್ಕೂ ಮೊನ್ನೆ ಕಾಲ್ ಬಂದಿತ್ತು, 3 ದಿವಸಕ್ಕೆ ತಿರ್ಗಾ ಮಾತುಕತೆ ಗೆಸ್ಟ್ ಆಗಿ ಇವಾಗ ಹಿಂಗೆ ರಜತ್ ಎಲ್ಲ ಹೋಗಿದ್ದಾರೆ ಆತರ. ತಿರ್ಗಾ ಈಗ ಆಚೆ ನಾನು ತುಂಬಾ ವೈರಲ್ ಸ್ಟಾರ್ ಅಂತಾನೆ ಹೆಸರು ತಗೊಂಡ್ಬಿಟ್ಟಿದೀನಿ, ಅಂದ್ರೆ ಅಷ್ಟು ವೈರಲ್ ಆಗಿದ್ದೀನಿ ಅಂತ. ಆ ಕಾರಣದಿಂದ ತಿರ್ಗಾ ಏನಾರ ಕರೆದ್ರೆ ಬರ್ತೀರಾ ಅಂತ ಕೇಳಿದ್ರು. ನಾನ್ ಬರೀ 3 ದಿವಸ ಅಂದ್ರೆ ಬರ್ತೀನಿ ಸರ್, ಲಾಂಗ್ ಅಂದ್ರೆ ಬರಲ್ಲ ಸರ್ ನಂಗೆ, ಯಾಕಂದ್ರೆ ಊಟ ಬಿಟ್ಟಿರಕ್ಕಾಗಲ್ಲ, ನಿದ್ದೆ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳಿದೀನಿ. ಮೋಸ್ಟ್ಲಿ ಹೋಗ್ಬೋದು, ಅಂದ್ರೆ ಮೋಸ್ಟ್ಲಿ ಹೋಗ್ಬೋದು. ಅಂದ್ರೆ ಆಸೆ ಇದೆ ನಿಮ್ಗೆ ಹೋಗಕ್ಕೆ? 3 ದಿನಕ್ಕೆ ಹೋಗ್ಬೋದು. ಇಲ್ಲಿ ಪಾಠ ಕಲ್ಸಕ್ಕೆ ಓಡ್ ಬರ್ತೀನಿ, ಅಂದ್ರೆ ಅವ್ನ್ ಗೆಲ್ಲದವನೇ. ಪಾಠ ಅಂದ್ರೆ ಅವ್ನ್ಗೆ ಅವಮಾನ ಮಾಡಕ್ಕೆ ಹೋಗ್ತೀನಿ, ಗಿಲ್ಲಿಗೆ ಅವಮಾನ ಮಾಡಕ್ಕೆ ಹೋಗ್ತೀನಿ. 3 ದಿವಸ ಬರೀ ಅವನ್ ಮೇಲೆ ಹೇಮ್ ಇಟ್ಟಿರ್ತೀನಿ. ಅಂದ್ರೆ ಈಗ ಹೋದವರೆಲ್ಲ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಹಂಗಲ್ಲ ಸರ್, ಅವ್ನ್ ಅಂತ ಕಚ್ಚಡ ಸರ್. ಒಳಗೆ ನೀವ್ ಹೋದ್ರು ಹೇಳ್ತೀರಾ ಸರ್, ಈಗ ನೀವ್ ಆಚೆ ಬಂದು ಕಾಮಿಡಿ ನೋಡ್ಕೊಂಡು ನೀವ್ ಬಿಟ್ಕೊಡ್ತಿಲ್ಲ, ಹೊಗಳ್ತಿದ್ದೀರಾ. ನೀವ್ ಹೋದ್ರು ಅವ್ನ್ ಲೋಫರ್ ಅಂತೀರಾ. ಆತರ ಓಕೆ. ಅಷ್ಟು ಕೆಟ್ಟ ಬುದ್ಧಿ ನಾನ್ ನೋಡೇ ಇಲ್ಲ ಸರ್, ಅಷ್ಟು ಚೀಪ್ ಕ್ಯಾರೆಕ್ಟರ್ ಬುದ್ಧಿ ಅವನು. ಅಂದ್ರೆ ನೀವು ಹೋದ್ರೆ ಅಲ್ಲೇ ಅವನ್ನೇ ಟಾರ್ಗೆಟ್ ಮಾಡಿ? ಟಾರ್ಗೆಟ್ ಅಲ್ಲ ಸರ್, ಮರ್ಯಾದೆ ಅಲ್ಲ, ಉಸಿರೇ ಬಿಡಬಾರ್ದು ಅವ್ನು. ಆತರ ಅಲ್ಲಲ್ಲೇ ಇದ್ ಮಾಡ್ಬಿಡ್ತೀನಿ ಆತರ. ಯಾಕಂದ್ರೆ ನಮ್ಗೆ ಏನ್ ಮಾಡಿದ್ದ ಅದನ್ನ ನಾನ್ ಸೇಡ್ ತೀರ್ಸ್ಕೊಂಡ್ ಬರ್ತೀನಿ, ಮಾತಾಡಕ್ಕೆ ಬಿಡಲ್ಲ. ಸೂಪರ್ ಸರ್, ಓಕೆ ಬನ್ನಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.